ಸರ್ಕಾರ ವಿಪಕ್ಷದ ನಡುವೆ ಬಿಡದಿ ಟೌನ್ಶಿಪ್ ಜಟಾಪಟಿ. ರಾತ್ರೋರಾತ್ರಿ ಗೂಂಡಾಗಳು ರೈತರ ಬಳಿ ಜಮೀನು ಕೇಳ್ತಾ ಇದ್ದಾರೆ. ಗದಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಾಗ್ದಾಳಿ ಮಾಡಿದ್ದಾರೆ. ರೈತರ ಸ್ವ ಇಚ್ಛೆಯಿಂದ ಜಮೀನು ಪಡಿತಾ ಇದ್ದೇವೆ ಅಂತ ಸಿಎಂ ಹೇಳ್ತಾರೆ. ಮುಖ್ಯಮಂತ್ರಿಗಳು ಕಪಟ ನಾಟಕ ಆಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ರಿಯಲ್ ಎಸ್ಟೇಟ್ ಧೋರಣೆ ಇದೆ. ಗದಗ್ನಲ್ಲಿ ಸಿಎಂ ವಿರುದ್ಧ ಬಿವೈ ವಿಜಯೇಂದ್ರ ಈ ರೀತಿಯಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಗದಗ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಾಗ್ದಾಳಿಯನ್ನ ಮಾಡಿರೋದು ಈ ರೀತಿಯಾಗಿ. ರೈತರ ಸ್ವ ಇಚ್ಛೆಯಿಂದ ಜಮೀನು ಪಡಿತಾ ಇದ್ದೇವೆ ಅಂತ ಸಿಎಂ ಹೇಳ್ತಾರೆ. ಬಟ್ ಗೂಂಡಾಗಳನ್ನ ಬಿಟ್ಟು ರಾತ್ರಿ ಎಲ್ಲ ಬೆದರಿಕೆ ಹಾಕಿಸ್ತಾ ಇದ್ದಾರೆ ಅನ್ನುವಂಥ ವಿಚಾರ. ಮುಖ್ಯಮಂತ್ರಿಗಳು ಕಪಟ ನಾಟಕ ಆಡ್ತಾ ಇದ್ದಾರೆ ಅಂತ ಆಕ್ರೋಶವಾಗಿ ಮಾತನಾಡಿದ್ದಾರೆ. ಇದು ಮುಖ್ಯಮಂತ್ರಿಗಳ ರಿಯಲ್ ಎಸ್ಟೇಟ್ ಧೋರಣೆ ಅಂತ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಗುಂಡಾಗಳು ಅವ್ರ ಮನೆ ಬಾಗಿಲಿಗೆ ಬರ್ತಾರೆ, ತಮ್ಮ ಜಮೀನನ್ನ ಬಿಡ್ಕೊಡ್ಬೇಕು ಅನ್ನುವ ಬೆದರಿಕೆಯನ್ನು ಕೂಡ ಒಡ್ತಾ ಇದ್ದಾರೆ ಅನ್ನೋದನ್ನ ಸ್ವತಃ ರೈತರುಗಳೇ ಹೇಳಿದ್ದಾರೆ. ಮತ್ತೊಂದ್ ಕಡೆ ಮುಖ್ಯಮಂತ್ರಿಗಳು ಕಪಟ ನಾಟಕವನ್ನ ಆಡ್ತಾ ಇದ್ದಾರೆ, ರೈತರು ಕೊಟ್ರೆ ಮಾತ್ರ ತೆಗೆದುಕೊಳ್ತೇವೆ ಅಂತೇಳಿ. ಹಾಗಾಗಿ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳ ರಿಯಲ್ ಎಸ್ಟೇಟ್ ಧೋರಣೆ ಏನಿದೆ, ಮುಖ್ಯಮಂತ್ರಿಗಳಾದ್ಮೇಲೂ ಕೂಡ ಆ ರಿಯಲ್ ಎಸ್ಟೇಟ್ ಧೋರಣೆಯಿಂದ ಹೊರಗೆ ಬರದೇ ಇರತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಂತ ಹೇಳಿ ನಾವು ಸ್ಯಾಟಲೈಟ್ ಟೌನ್ಶಿಪ್ ಅನ್ನು ವಿರೋಧ ಮಾಡ್ತೀವ? ಖಂಡಿತ ಇಲ್ಲ. ನಾವು ಅವತ್ತಿನೂ ಕೂಡ ಸ್ಪಷ್ಟಪಡಿಸ್ತಾ ಇದ್ದೇವೆ. ರಾಜ್ಯದ ಮತ್ತು ದೇಶದ ಕೈಗಾರಿಕಾ ನೀತಿಗಳು ಸ್ಪಷ್ಟವಾಗಿದ್ದಾವೆ. 70% ರೈತರು ಒಪ್ಕೊಂಡ್ರೆ ಯಾವುದೇ ಒಂದು ಭೂ ಸ್ವಾಧೀನವನ್ನ ಮಾಡಬಹುದು ಅನ್ನೋದು ಕೂಡ ಗೊತ್ತಿದ್ರೂ ಸಹ ಬಹಳ ಮಾನ್ಯ DK ಶಿವಕುಮಾರ್ ಅವರು ಬಹಳ ಚಾಣಾಕ್ಷತನದಿಂದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇದ್ದಾಗಲೇ ರಾಮನಗರ ಜಿಲ್ಲೆ ಹೆಸರನ್ನು ಕೂಡ ಬದಲಾವಣೆ ಮಾಡಿದ್ರು. ಹೆಸರು ಬದಲಾವಣೆ ಮಾಡಿದ ಮೊದಲ ಹಂತ ಅಷ್ಟೇನೆ. ಈಗ ರೈತರ ಜಮೀನನ್ನು ಕೂಡ ಕಸ್ಕೊಳ್ಳೋಕೆ ಹೊರಟಿದ್ದಾರೆ. ಬಿಡದಿ ಟೌನ್ಶಿಪ್ ಅನ್ನ ಉಪನಗರದ ನೆಪದಲ್ಲಿ ಅಲ್ಲಿ ರೈತರೇ ಮಾತನಾಡ್ತಾ ಇದ್ದದ್ದು ನಾನು ಕೇಳಿದ್ದೇನೆ. ಮುಖ್ಯಮಂತ್ರಿಗಳು ಸಾವಿರಾರು ಎಕರೆ ಜಮೀನಿನಲ್ಲಿ ಒಡೆಯರಿದ್ದಾರೆ, ಅವರೇನೆ. ಅವರ ಬಂಧು ಬಳಗದವರೆಲ್ಲರೂ ಕೂಡ 100 ಎಕರೆ 1000 ಎಕರೆನ ಇಟ್ಕೊಂಡಿದ್ದಾರೆ. ಸಣ್ಣ ರೈತರು ಹೊಟ್ಟೆ ಮೇಲೆ ಹೊಡಿತಕ್ಕಂತ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ ಮುಖ್ಯಮಂತ್ರಿಗಳು ಅನ್ನೋ ಆರೋಪವನ್ನು ಕೂಡ ಸ್ಥಳೀಯ ರೈತರು ಹೇಳಿರುವಂತದ್ದು ಕೂಡ ನಾನು ಕೇಳಿದ್ದೇನೆ. ಹಾಗಾಗಿ ತಮ್ಮ ಮುಖೇನ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಮತ್ತೊಮ್ಮೆ ಆಗ್ರಹ ಪಡಿಸ್ತಾ ಇದ್ದೇನೆ. ರೈತರನ್ನ ಒಕ್ಕಲೆಬ್ಬಿಸುವಂತ ಕೆಲಸ ನೀವು ಮಾಡಬೇಡಿ. ಹಿಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿಗಳಿದ್ದಾಗ ಪ್ರಾರಂಭ ಆಯಿತು ಅಂತೇಳಿ ನೆಪ ಒಡ್ಡಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ರೈತರ ಜಮೀನನ್ನ, ಕೃಷಿ ಚಟುವಟಿಕೆಗಳಿಗೆ ಯೋಗ್ಯವಾಗಿರ್ತಕ್ಕಂಥ ಜಮೀನನ್ನ ಕಸಿದುಕೊಳ್ತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ. ರೈತರ ಶಾಪಕ್ಕೆ ನಿಮ್ಮ ಸರ್ಕಾರ ಬಲಿಯಾಗಬೇಕಾಗ್ತದೆ ಅನ್ನುವ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ದೇನೆ. ಇದ್ರ ಮಧ್ಯೆ ರಾಹುಲ್ ಗಾಂಧಿ ಅವರು ಎಲ್ಲಿದ್ದಾರೆ? ವಿದೇಶ ಪ್ರವಾಸದ ಬ್ಯುಸಿಯಲ್ಲಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಇವತ್ತು ಇಂಥ ಗಂಭೀರವಾಗಿರ್ತಕ್ಕಂಥ ವಿಚಾರ, ದೇಶದ ಬೇರೆ ಬೇರೆ ಭಾಗದಲ್ಲಿ, ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಫೋಟೋ ಆಪ್ ಮಾಡತಕ್ಕಂಥ ರಾಹುಲ್ ಗಾಂಧಿ ಅವರು ಹಿಂದೆ ಭಾರತ್ ಜೋಡೋ ಯಾತ್ರೆನೂ ಕೂಡ ಮಾಡಿದ್ರು. ಹಾಗಾಗಿ ಮಾನ್ಯ